ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತು ಮೂಡಿದ್ರೆ ಇಷ್ಟು ಕೆಟ್ಟ ಆಫ್ ಆಗಿತ್ತು ಅಂದ್ರೆ ಪಕ್ಕಟಾಗಿತ್ತು. ಯಾಕಂದರೆ ಬೆಳಿಗ್ಗೆದ್ದೆ ಡೈಲಿ 9 ಗಂಟೆಗೆ ಯೂಟ್ಯೂಬ್ ವೀಡಿಯೋ ಮತ್ತು ಇನ್ಸ್ಟಾಗ್ರಾಮ್ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ರೀ. ಅದರ ಇವತ್ತು ಇನ್ಸ್ಟಾಗ್ರಾಮ್ ವೀಡಿಯೋ 11:30 ಅಪ್ಲೋಡ್ ಮಾಡ್ಯಾನ ರೀ. 11:30 ಮತ್ತು ರೀ ಯೂಟ್ಯೂಬ್ ವೀಡಿಯೋ ಇನ್ನೂ ಕೂಡ ಅಪ್ಲೋಡ್ ಆಗಿಲ್ಲ. ಇವಾಗ ಅಪ್ಲೋಡ್ ಮಾಡೋಕ್ಕೆ ಇಟ್ಬೇಕಂದ್ರಿ, ಪಬ್ಲಿಕ್ ಮಾಡೋದೈತೆ. ಇನ್ನು ಇಲ್ಲಿ ಅಂಬೂಳು ನೀರು ಕುಡಿಸಿ ಮಾಡಿ ಆಯ್ತು ಹೋಗಿ ಮಾಡೋಣ್ರಿ. ಅದ ಯಾವ ಥರ ಆಗೈತಿ ಅಂದ್ರೆ ರೀ, ವಿಡಿಯೋ ಮಾಡುವಾಗ ಅದು ಮೊಬೈಲ್ದಾಗ ಮಾಡತ್ತೇನೆ ರೀ, ಮತ್ತು 1080p 60 FPS ವೀಡಿಯೋ ಮಾಡತ್ತೇನೆ ರೀ. ಅದರಿಂದ ಮೊಬೈಲ್ದಂದು ತಂದ್ರೆ ಒಮ್ಗಿಲೆ ಮೊಬೈಲ್ ಎಡಿಟಿಂಗ್ ಅದು ಹೊರಗೆ ಬರ್ತಿದ್ರಿ ಆ್ಯಪ್ದಂದ ಹೊರಗೆ ಬರೋಣ. ಮತ್ತೊಮ್ಮೆ ಅದು ಕ್ಲಿಕ್ ಮಾಡಿದ್ರೆ ಓಪನ್ ಆಗಲ್ಲ ರೀ. ಯಾಕಂದರೆ ಹೆವಿಷ್ಟು ಇದನ್ನು ಫೈಲ್ ಹೆವಿ ಆಗಿರ್ತಿದ್ರಲ್ಲ, ಏನಾದರೂ ಒಂದು 2 GB ಆ ಥರ ಫೈಲ್ ಆಗಿರ್ತಿದ್ರಿ ಅದು ವಿಡಿಯೋ. ಅದರಿಂದ ಫೈಲ್ ಓಪನ್ ಆಗಲ್ಲ ರೀ. ನೀವು ಹೇಳ್ತಿದ್ರಲ್ಲ Lenovo HP ಈ ಥರದ್ದು ಯಾವುದೋ ಒಂದು ಲ್ಯಾಪ್ಟಾಪ್ ತೊಗೊಳ್ರಿ ಅಂತ ಎಡಿಟಿಂಗ, ಅದನ್ನ ತೊಗೊಳಕ್ಕೆ ಬರ್ತಿದ್ರಿ. ಆದ್ರೆ ಆ ಥರ ಭೀ ಸೇಮ್ ರೀ. ಇವಾಗ ಎಡಿಟಿಂಗ್ ಮಾಡ್ಕೊತ ಸ್ಟಕ್ ಆಗ್ತಿದ್ರಿ. ಇಲ್ಲಾಂದ್ರೆ ನಾ ಹೆಂಗೈತೆ ರೀ, ನಾ ಲ್ಯಾಪ್ಟಾಪ್ ತೊಗೊಂಡ್ರೆ ಇವಾಗ 1080p ವಿಡಿಯೋ ಮಾಡ್ತೊಗೊಂಡ್ರಿ, ಅದನ್ನಿಲ್ಲದ್ರೆ 4Kದಾಗ ಸ್ಟಾರ್ಟ್ ಮಾಡೋದನ್ರಿ. ನಿಮಗೆ ಕ್ವಾಲಿಟಿ ಚಲೋ ಸಿಗಲಿ, ವಿಡಿಯೋ ಕ್ವಾಲಿಟಿ ಚಲೋ ಸಿಗಲಿ, ನೇಚರ್ ಯಾವ ಥರ ತೋರಿಸ್ತಾನೋ ಎಲ್ಲ ಫುಲ್ 4Kದಾಗ ನಿಮ್ಗೆ ಕ್ವಾಲಿಟಿ ಚಲೋದಂಗೆ ತೋರಿಸ್ಬೇಕು ಅಂತ ಪ್ಲ್ಯಾನ್ ಐತ್ರಿ. ಅದಕ್ಕೋಸ್ಕರ ನೀವು ಲೋಕಲ್ ಯಾವ ಇವತ್ತಿನ ತೊಳಗ್ರಿ Lenovo HP ಇಂಥವೆಲ್ಲ ತೊಗೋತಿಲ್ಲ ರೀ. ನಂಗೆ ಬೇಕಾಗಿತ್ತಿರದ ಮ್ಯಾಕ್ಬುಕ್ ಏರ್ M1 ಅಂತ ಒಂದು ಲ್ಯಾಪ್ಟಾಪ್ ಐತ್ರಿ, ಅದು ಬೇಕಾಗೈತಿ. ಅದ್ರ ಪ್ರೈಸ್ 70,000 80,000 ಐತಿ. ಸೊ ಅದನ್ನು ಅಫೋರ್ಡ್ ಇವಾಗ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಒಂದು 5-6 20K ಸಬ್ಸ್ಕ್ರೈಬರ್ಸ್ ಒಂದು ಸ್ವಲ್ಪ ವಾಚ್ ಟೈಮ್ ಇದ್ರಿ, ಅದು ಕಂಪ್ಲೀಟ್ ಆಯ್ತು ತಗೋರಿ. ಒಂದು ಎವ್ರೇಜ್ ಬರೋಕ್ಕೆ ಚಾಲೋ ಐತ್ರಿ. ಅದ್ರ ಮ್ಯಾಗ EMIಲೇ ನಾವು ಲ್ಯಾಪ್ಟಾಪ್ ತೊಗೊಳಕ್ಕೆ ಬರ್ತಿದ್ರಿ, ಮ್ಯಾಕ್ಬುಕ್ ಎಲ್ಲ ದುಡ್ಡಾಗಿ. ಸೊ ಅಲ್ಲಿ ತನಕ ಇದೇ ಥರ ಕಷ್ಟಗಳನ್ನು ಅನುಭವಿಸಿ ವಿಡಿಯೋಗಳನ್ನು ಎಡಿಟ್ ಮಾಡ್ಕೋದು ಬಿಡ್ಬೇಕು ರೀ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ. ಇವಾಗ ಟೈಮ್ ಐತೆ ರೀ 2 ಗಂಟೆ ಆಗಿದ್ದೀನಿ, ಮಧ್ಯಾಹ್ನ 2 ಗಂಟೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಎಮ್ಗಳು ನೀರು ಬೋರ್ ಚಾಲು ಮಾಡಿ ಎಮ್ಗಳು ನೀರು ಕುಡ್ಸ್ಕೊತಾರೆ. ನೀರು ಕುಡಿಸಿ ಮಾಡಿ ಮನೆಗೆ ಹೋಗಿ ಊಟ ಮಾಡಿರಿ. ಊಟ ಮಾಡಿ ಆದ ಕೂಡಲೇ ಅಂದ್ರೆ ಇನ್ಸ್ಟಾಗ್ರಾಮದು ಒಂದು ವಿಡಿಯೋ ಶೂಟ್ ಮಾಡ್ಬೇಕು ರೀ ಇವತ್ತಿನ ಡೈಲಿ ಲೈಫ್ ವ್ಲಾಗ್ದ. ಇವಾಗ ವಿಡಿಯೋ ಎಡಿಟಿಂಗ್ ಎಲ್ಲ ಐತಲ್ಲ ರೀ, ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಒಂದು ಸ್ಟೋರಿ ಇಟ್ಟೇನೆ ರೀ. ನಿಮ್ಗೆ ಏನಾರ ನನ್ನ ಬಗ್ಗೆ ಕೇಳಬೇಕು ಅಂದ್ರೆ ಕೇಳಂತ. ಅರ್ಧ ತಾಸನಾಗ 200 ಮಂದಿ ರಿಪ್ಲೈ ಮಾಡಿದಾರೆ ರೀ, ಕ್ವಶನ್ಗಳು ಕೇಳಿದಾರೆ ರೀ ನನಗೆ. ಆ ಥರ ಒಂದು ಡೆಡಿಕೇಟೆಡ್ ಯಾರು ಎಲ್ಲ ಸೇಮ್ ಇರ್ತಾವೆ ರೀ ಜಾಸ್ತಿ ಕ್ವಶನ್ಗಳು. ಅದ್ರಾಗ ಚಲೋ ಅಂತ ಆರಿಸಿ ಹೇಳ್ತಾನಂತ ರೀ. ಹಿಂದಲ್ರಿ ಇದ್ರಾಗ ಹೋಗಿದ್ದ ಟೈಮ ಮನೆಗೆ ಹೋಗಿ ಊಟ ಮಾಡ್ರಿ ಅಂತ. ಇವಾಗ ಕರ್ಕೊಂಡು ನೀರು ಕುಡ್ಸೋದೆಲ್ಲ ಆಯ್ತು ರೀ. ಮತ್ತು ಇಲ್ಲಿ ಪಪ್ಪಳ್ಕಾಯಿ ಒಂದು ಪಾಡಿ ಬಂದಿತ್ತು ನೋಡ್ರಿ ಕೆಳಗ್ರಿ. ಅದು ಪಪ್ಪಳ್ಕಾಯಿ ಹರ್ಕೊಂಡು ಹೋದ ಮನ್ಯಾಗ ಇಡ್ರತ್ತೆ. ಒಂದು 2 ದಿನದಾಗ ಹಣ್ಣು ಆಗ್ತಿತ್ತು. ಇವಾಗ ಪಪ್ಪಳ್ಕಾಯಿ ಹರ್ಕೊಂಡ್ರಿ. ಇನ್ನು ಇದನ್ನ ಒಂದು 2-3 ದಿವಸ ಇರ್ತದೆ ತಗೋರಿ. 2-3 ದಿವಸ ಇಲ್ರಿ, ನಾ ಸಂಜೆ ತನಕ ಹಣ್ಣು ಆಗ್ತಿತ್ತು. ಯಾಕಂದ್ರೆ ಫುಲ್ ಪಾಡಿ ಬಂದಿತ್ತು ಅದ ನೋಡಿದ್ರಿ. ಜರ ಕಲರ್ ಬಂದಿದ್ದು ನೋಡ್ರಿ, ಹಂಗೆ ಕಲರ್ ಬಂದಿತ್ತು ಅಂದ್ರೆ ಪಾಡಿ ಬಂದಿತ್ತು ನೋಡ್ರಿ. ಇನ್ನು ಓದಿತ್ತು ನೋಡ್ಲತ್ತ 4. ಇವಾಗ ಟೈಮ್ ಇಲ್ದಿದ್ರೆ 5 ಗಂಟೆ ಆಗಿದ್ರಿ. ಇನ್ನಿದ್ರೆ ಮುಂದೆ ಸೌತಿಕಾಯಿ ಬಳ್ಳಿ ಇದ್ರಲ್ಲ ಅವನ್ನೆಲ್ಲ ಕಿತ್ತುಗಿನ್ರಿ ಅಂತ. ನಾನೀಗ ಬಳ್ಳಿಗೆ ಸೌತಿಕಾಯಿ ಭೀ ನಾಟದಿಲ್ಲ ರೀ, ಪೂರ ಎತ್ತನಾಗಿದ್ದಾವೆ, ಒಣಿದವ್ರ ಥರ ಆಗಿದ್ದಾವೆ. ಅದಕ್ಕೋಸ್ಕರ ಇವೇನು ಒಂದು ಕಣ್ಗೆದಾಗ ಸೌತಿಕಾಯಿ ಬಳ್ಳಿದ್ದು ನೋಡ್ರಿ, ಈ ಕಣ್ಗೆದಾಗ ಅವನ್ನೆಲ್ಲ ಪೂರ ಕಿತ್ತುಗಿನ್ರತ್ತ. ಕಿತ್ತು ಹೋಗದ ಇವತ್ತು ಕಿವಿಯನ್ನೇ ವೀಡಿಯೋ ಮಾಡ್ಬೇಕಂತ ಅನ್ನತಾನೆ ರೀ. ಯೂಟ್ಯೂಬ್ದಾಗ ಭೀ ಮಾಡತ್ತಾನೆ ರೀ, ಮತ್ತು ಇನ್ಸ್ಟಾಗ್ರಾಮ್ದಾಗ ಮಾಡ್ತಾನೆ ರೀ. ಕಿವಿಯನ್ನೇ ವೀಡಿಯೋ ಮಾಡಿರತ್ತ. ಇವಾಗ ಹೊಲ್ದಾಗ ಸೌತಿಗೆ ಬಳಿಗಳು ಇಟ್ಟದ ನೋಡ್ರಿ, ಅಷ್ಟೆಲ್ಲ ಕಿತ್ತು ಹೋಗೋದು ಬೈನ್ರಿ. ಇವಾಗ ಇಲ್ದಿದ್ರೆ ಶಗನ್ ಕಸ ಮಾಡಿರ್ತಾರೆ ಆಡ್ಗೋದ. ಮತ್ತು ಹೊಲ್ದಾಗ ಕರ್ಗೊಳ್ದಾರಲ್ಲ, ಕರ್ಗೋಳು ಶಗನ್ ಕಸ ಮಾಡಿ ಹುಲ್ಲು ತರೋಣ್ರಿ ಅಂತಾರೆ. ಇವಾಗ ಕರ್ಗೋಳಿಗೆ ಏನಿಲ್ಲ ರೀ, ಇವಾಗ ಆಡ್ಗೋಳಿಗೆ ಏನಿಲ್ಲ ರೀ ಮೇವ. ಅದಕ್ಕೆ ಹುಲ್ಲು ಕರ್ಕೊಂಡು ತೊಗೊಂಡು ಬರೋಣ್ರಿ ಆತ. ಗೋಲು ಬೈಲ್ ಅವೇನು ಮಾಡಿಗಳು ನೋಡ್ರಿ ಎಲ್ಲ ನಿಮ್ಮ ಮಾಡಿ ಆರ್ಸ. ನಾ ಇಲ್ದಿದ್ರೆ ಹೊಡ್ಕೊಂತ ತೆಗಿತಾನತ್ತ. ಈಗ ನೀ ಕಡಿಗಳು ಆರ್ಸ, ನಮ್ಮ ಮುಂದೆ ಹೊಡ್ಕೊಂಡು ತೊಗೊಂಬಂದ ಎಲ್ಲ ಸತ್ಯಂಗೆ ಹೊಡ್ಕೊತಾನತ್ತ. ಹಾಂ ಸ್ವಚ್ಛಂಗೆ ಆರಿಸೋದು. ನೀ ಏನು ಮಾಡ್ತೀವಿ ಇರ್ತಾನೆ, ನೀ ಆಡುವಾಗ ನೀರು ಕುಡ್ಸ ಹಾಂ. ಹಾಂ ನಾವು ಹುಡ್ಗಲ್ ತೊಗೊಂಡ್ರಿ ಹುಡ್ಕೊಂಡ್ರಿ ಅಂತ. ಇವಾಗ ಇಲ್ದಿದ್ರೆ ಮೇವೆಲ್ಲ ಕಡ್ದನ್ರಿ. ಮಲ್ಗಿಗಳು ಏನು ಸ್ವಲ್ಪ ಆಡಿ ಕಡಿಯೋತಿಲ್ಲ, ಅದು ಕಡ್ದನ್ರಿ. ಮತ್ತು ಮಮ್ಮಿಗಳು ಇಲ್ದಿದ್ರೆ ಮುಂದಕ್ಕೆ ಇದನ್ನ ಹಚ್ಚಿದವ್ರಲ್ಲ ಬೆಂಡಿಕಾಯಿ, ಆ ಬೆಂಡಿಕಾಯಿ ಹರಿಕೊಂಡ್ಯಾರ ನೋಡ್ರಿ. ಹಾಕೋ ಅವನ್ನೆಲ್ಲ ಇದನ್ನ ಕಿತ್ತು ಹೋಗೋಣಲ್ಲ ಸೌತಿಕಾಯಿ ಬಳ್ಳಿಗಳೆಲ್ಲ. ಬೆಂಡಿಕಾಯಿ ಮಮ್ಮಿ ಹರ್ಕೊಂಡು ಜಲ್ದಿ ಬರ್ರಿ ಚಹಾ ಮಾಡಕತ್ತ. ಇವಾಗ ಇಲ್ದಿದ್ರೆ ಮನೆಗೆ ಹೋಗಿ ಫ್ರೆಶ್ ಆಗಿ
ಈ ಮೊಬೈಲ್ ಇದ್ರೆ ಹರಿವತ್ತಿಂದ ಕೈ ಕೊಟ್ಟಿದ್ರಿ, ಯಾಕಂದ್ರೆ ಚಾರ್ಜಿಂಗ್ ಆಗತ್ತಿಲ್ಲ ರೀ. ತಾಸಿಗೆ 1% 2% ಅಷ್ಟ ಇರೋದಿದ್ರಿ. ನಾ ಹರಿವತ್ತು ನಿಮ್ಗೆ ಹೇಳಿರಲಿಲ್ಲ 2 ಗಂಟೆ ವೀಡಿಯೋ ಅಪ್ಲೋಡ್ ಮಾಡಿದ್ದೇನಂತಾರೆ, ಲಾಂಗ್ ವೀಡಿಯೋ. ಅವಾಗಲಿಕ್ಕೆ ಚಾರ್ಜಿಂಗ್ ಹಾಕೇನ್ರಿ. ಇಲ್ಲಿ ತನಕ ಚಾರ್ಜಿಂಗ್ ಏಟ್ ಅಂದ್ರೆ 7% ಆಗಿತ್ತು ಚಾರ್ಜಿಂಗ. ಇಲ್ಲಿ ನೋಡಿರಿ 7% ಆಗಿದ್ರಿ. ಅದ್ರಾಗಿಲ್ಲದ್ರೆ 5% ಉಳಿದಿತ್ತು 7% ಅಂದ. ಈಗ ವೀಡಿಯೋ ಎಲ್ಲ ಮಾಡಿರಲಿಲ್ಲ, ಸ್ವಲ್ಪ ಅದ್ರಾಗಿಂದ ಸ್ಕ್ರಿಪ್ಟ್ ಬರ್ದೇನೆ ರೀ, ಯಾವ್ದಾರ ಇದ್ರ ವೀಡಿಯೋ ಮಾಡಬೇಕು ಅಂತ. Q&A ವೀಡಿಯೋ ಸ್ವಲ್ಪ ಸ್ಕ್ರಿಪ್ಟ್ ಬರ್ದೇನೆ ರೀ, ಅದನ್ನೆಲ್ಲ ಯೂಸ್ ಮಾಡಿ 2% ಇಳಿತ್ರಿ. ಇನ್ನು 5% ಉಳಿದೈತಿ. ಇದನ್ನು ಹೋಗಿ ರಿಪೇರ್ ಮಾಡ್ಕೊಂಡು ಬರೋಣತ್ತಾರೆ, ಯಾಕಂದ್ರೆ ಸಾಯಂಕಾಲ ಇನ್ನು ಮತ್ತೆ ವೀಡಿಯೋ ಎಡಿಟಿಂಗ್ ಮಾಡ್ಬೇಕ್ರಿ ಇದ್ದ ಮೊಬೈಲ್ದಾಗ. ಅದಕ್ಕೆ ನಮ್ಮ ದಾದಾಗಳು ಮೊಬೈಲ್ ಅಂಗಡಿ ಹೋಗಿ ರಿಪೇರ್ ಮಾಡ್ಕೊಂಡು ಬರೋಣ್ರಿ. ಇವಾಗ ಇಲ್ದಿದ್ರೆ ಮೊಬೈಲ್ ರಿಪೇರ್ ಮಾಡ್ಕೊಂಡು ಬಂದಿರ್ತಾರೆ. ಮೊಬೈಲ್ ಇದ್ರೆ ಒಂದು 2 ಸಲ ರಿಪೇರ್ ಮಾಡ್ಕೊಂಡು ಹೋಗಿನ್ರಿ. ಕರೆ ಇದ್ರ ಪಾರ್ಟ್ಗಳು ಸಿಗಲಾಗಿದ್ದು. ನಿಮಗೆ ಹೇಳಿ ನೋಡಿ ವಿಡಿಯೋದಾಗ, ಇದ್ರ ಮೈಕ್ ಹೋಗಿದ್ರಿ, ಮೈಕ್ ರಿಪೇರ್ ಮಾಡ್ಕೊಂಡು ಹೋಗಿದ್ದಾನೆ ರೀ ಅಂತ. ಅದ್ರ ಅವಾಗ ಇದ್ರ ಪಾರ್ಟೆಲ್ಲ ಸಿಗಲಾಗಿದ್ದು ರೀ. ಸಾಂಗ್ಲೆ ಭಾಳ ಹುಡುಕಾಡಿದ್ರು ರೀ ದಾದಾರೇ, ಅದ್ರ ಸಿಗಲಾಗಿತ್ತು. ಅದರ ಗೋಲು ಒಂದು ಸಲ ಅದು ಕೈಯನ್ನು ಮೊಬೈಲ್ ಚೆಲ್ಲಿದ್ರಿ, ಒಳಗಿನ ಸ್ಪೀಕರ್ ಚಾಲು ಆಗಿತ್ತು ರೀ, ಮೈಕ್ ಚಾಲು ಒಳಗಿನ ಮೈಕ ಮೊಬೈಲ್ದ. ಈಗ ಇಲ್ದಿದ್ರೆ ಚಾರ್ಜಿಂಗ್ ಆಗತ್ತೆ ರೀ. ಅದ ಹರಿವತ್ತಿಲ್ದಿದ್ರೆ ಭಾಳ ಕಟ್ ಮೈಂಡ್ ಹ್ಯಾಕ್ ಮಾಡಿದ್ರಿ. ಅದು ಪೂರ ಮೈಂಡ್ ಸೈಕ್ ಥರ ಮಾಡಿಬಿಟ್ಟಿತ್ತು ರೀ. ಅದಕ್ಕೆ ಇವತ್ತಿನ ವ್ಲಾಗ ಇದನ್ನೆಲ್ಲ ಲೇಟ್ ಮಾಡ್ಬೋದಿಲ್ಲ, ಮಧ್ಯಾಹ್ನ ಏನಿಲ್ಲ ಎಕ್ಸ್ಪ್ಲೇನ್ ಮಾಡಿದ್ನು. ಇವಾಗ ಇಲ್ದ್ರೆ ನೋಡೋದ್ರಿ ಹೋಗಿ ಇದು ಕಿಟ್ ಸ್ವಲ್ಪ ಬಾದಾಗಿತ್ತು ಅನ್ಸಿದ್ರಿ ನಂಗೆ. ಕಿಟ್ ಕುಣ್ಸ್ಕೊಂಡು ಬರೋಣ್ರಿ ಆತ. ಕಿಟ್ ಕೂತ್ರೆ ಹಂಗೆ ರೀ, ಇಲ್ಲಾಂದ್ರೆ ಮೊಬೈಲ್ ಅಂತೂ ತೊಗೊಳಕ್ಕೆ ಬೇಕಾಗಿತ್ತು ರೀ. ಫುಲ್ ಇದು ಭಾಳ ಅಂದ್ರೆ ಭಾಳ ಇದು ಮಾಡ್ತೈತಿ ರೀ ಎಡಿಟಿಂಗೆಲ್ಲ. ಸೊ ನೋಡ್ರಿ ಪಾಪನ ಕಡೆ ಕೇಳೋಣ್ರಿ, ಮೊಬೈಲಲ್ಲಿ ತೊಗೋದೈತ್ರ. ಇವಾಗ ಇಲ್ದ್ರೆ ದಾದಾಗಳ ಅಂಗಡಿ ಬೈದನ್ರಿ ಅಣ್ಣ, ಸ್ವಲ್ಪ ಮೊಬೈಲ್ ನೋಡೋಣ, ಚಾರ್ಜಿಂಗ್ ಎಲ್ಲ ಏನಾಗ್ಬೋತೀವ. ಉದಯ್, ಇದು ಯಾವ ಶೇಪ್ನಲ್ಲಿ ಇದೆ ಗೊತ್ತಾ? ಹೊಸ ಅರ್ನಿಂಗ್ ಚಾಲು ಆಗಿತ್ತು ಈಗ. ಅಪ್ಪ ಅರ್ನಿಂಗ್ ಎಲ್ಲಿ ಚಾಲು ಆಗ್ತಿದ್ದಾನ? ಅರ್ನಿಂಗ್ ಎಲ್ಲ ಆ್ಯನೆಲ್ ಇವೇನು ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡೋರೆಲ್ಲ ಹೋಗಿ ಆ್ಯನೆಲ್ ಅರ್ನಿಂಗ್ ಹೆಂಗೆ ಚಾಲು ಹೋಗೋದು? ಮೊಬೈಲ್ ಹೋಗಿ ಕೇಳ್ಕೊಂಬೈನ್ರಿ. ದಾದಾ ಅನ್ನತ್ತಿದ್ರಿ ಅದು ಚಾರ್ಜರ್ ಬಾದಾಗಿರ್ಬೋದು, ಚಾರ್ಜರ್ ಸ್ವಲ್ಪ ಏನಾರ ಪ್ರಾಬ್ಲಮ್ ಆಗಿರ್ಬೋದು. ಅದಕ್ಕೆ ಇದು ಒಂದು ಯಾವುದೋ ಬೆಸ್ಟ್ ಚಾರ್ಜರ್ ಐತೆ ರೀ, 150 ರೂಪಾಯಿ ರೀ. 200 ರೂಪಾಯಿ ಅನ್ನತ್ತೆ ರೀ, 150 ರೂಪಾಯಿ ತೊಗೊಂಡು ಇನ್ನು ಇದಿಲ್ಲದ್ರೆ ಬೆಸ್ಟ್ ಇರ್ತೈತೆ ಫಾಸ್ಟ್ ಚಾರ್ಜಿಂಗ. ಇದನ್ನು ಹಾಕಿ ಟ್ರೈ ಮಾಡು, ಇದಾಗಲಿಲ್ಲ ಅಂದ್ರೆ ಮೊಬೈಲ್ ರಿಪೇರಿ ಎಲ್ಲಾರ ಏನಾರ ಮುಂದಿನ ನೋಡ್ಬರ್ತೈತೆ ಅಂದ್ರೆ ರೀ. ಅದಕ್ಕೆ ಇವಾಗ ಈ ಚಾರ್ಜರ್ಲೇ ಹಾಕಿ ನೋಡ್ನತ್ತ ಚಾರ್ಜಿಂಗ್ ಹಾಕೋಣ ರೀ. ಮತ್ತು ಇನ್ನು 7 ಗಂಟೆ ಆಗೈತೆ ರೀ, 7 ಗಂಟೆ ಮ್ಯಾಗ ಆಯಿತು, 7:30 ಆಗಿರ್ಬೋದು. ಇನ್ನೂ ಚಾನ ಕುಡ್ದಿಲ್ಲ ಸಾಯಂಕಾಲ. ಅದಕ್ಕೆ ಮಮ್ಮಿ ಚಾಯ್ ಇವು ಚಾ ಮಾಡಿದಾರೆ ರೀ, ಚಾ ಕುಂಡ್ರಿ ಅಂತ. ಮಮ್ಮಿ ಗೌಣ್ತಿ ಇವತ್ತೇನು ಸ್ಪೆಷಲ್? ಬಟಾಟೋ ಒಣಗಿ ಚಪಾತಿ. ಬಟಾಟೋ ಒಣಗಿ ಚಪಾತಿ, ಒಂದು ಸ್ಪೆಷಲ್ ಬಟಾಟೋ ಒಣಗಿ ಚಪಾತಿ ರೀ. ಅದಕ್ಕೆ ಮೊದಲು ಇವತ್ತು ಚಾ ಕುಡ್ದೆ ವಾಯ್ಸ್ ರೆಕಾರ್ಡ್ ಮಾಡಿರ್ತಾರೆ. ಯಾಕಂದ್ರೆ ನಿನ್ನಿದ್ರೆ 2 ಗಂಟೆ, ಇವತ್ತಲ್ಕ 2 ಗಂಟೆ ತನಕ ಮಾಡಿದವ್ರಲ್ಲ. ಇವತ್ತು ಏನು ಭೀ ಆಗಲ್ಲ ರೀ, ರೀಲ ಮತ್ತು ಲಾಂಗ್ ವಿಡಿಯೋ ಏನೈತೆ ನೋಡಿರಿ, ಇವತ್ತು ಸಾಯಂಕಾಲ ಎಡಿಟ್ ಮಾಡ್ರಿ ರಾತ್ರಿ. ಈಗ ಅಂದರೆ ಬೆಳಿಗ್ಗೆ ಅಂದ್ರೆ ಮತ್ತು ಅದು ಲೇಟ್ ಆದೈತೆ ರೀ, ರಾತ್ರಿ ಎಲ್ಲ ಪೂರ ಕೊಂಡೋದಾಗಲ್ಲ ರೀ, ಖರೆ ರಾತ್ರಿನೇ ಎಡಿಟ್. ಇವಾಗ ಜಸ್ಟ್ ನಾ ಪಪ್ಪ ಮಮ್ಮಿ ಎಲ್ಲ ಮಾತಾಡೋದು ಕೂತಿದ್ದು ರೀ, ಫ್ಯಾಮಿಲಿ ಜೊತೆ ಎಲ್ಲರೂ ಮಾತಾಡೋದು ಕೂತಿದ್ದು ರೀ. ಅವಾಗ ಪಪ್ಪ ಹೇಳ್ತಿದ್ದಾರೆ, ಅವ್ರು ನಮ್ಮ ವಯಸ್ಸಾಗಿದ್ರು ನೋಡಿರಿ, ಅವಾಗ ನಮ್ಮಲ್ಲೆಲ್ಲ ಹೆಂಗಿತ್ತು, ನಮ್ಮ ಊರು ಯಾವ ಥರ ಇತ್ತು, ಜಗತ್ತು ಯಾವ ಥರ ಇತ್ತು, ಅಂತ ಹೆಂಗೆ ನಡೀತಿತ್ತು ಏನೆಲ್ಲ ಅಂತ. ಇವಾಗ ಒಂದು 20 ಇಯರ್ಸ್ದಾಗ 20 ವರ್ಷನಾಗ ಅಂದ್ರೆ ಭಾಳ ಚೇಂಜ್ ಆಗೈತೆ ರೀ. ಕಲಿಯುಗ ಎಷ್ಟು ಫಾಸ್ಟ್ ಬೆಳೆದಿತ್ತು ನೋಡ್ರಲ್ಲ. ಏನಂದ್ರೆ ರೀ, ನಮ್ಮ ಪಪ್ಪನ ನಮ್ಮಷ್ಟಿದ್ರು ನೋಡ್ರಿ, ಅವಾಗ ಪೌನೇರು ಇಲ್ದಿದ್ರೆ 2 ತಿಂಗಳು ಮನೆಗೆ ನಿಲ್ಲಕ್ಕೆ ಬರ್ತಿರ್ತಾರೆ. ಹಿಂಗೆ ಎತ್ತುಗಳ ಗಾಡಿ ಹೊಡ್ಕೊಂಡು ಬಂದ್ರೆ ತಗೋರಿ 2 ತಿಂಗಳಿಗೆ ಎದ್ದ ನಿಮ್ಮ ಮನೆಗೆ ಏನಾರ ಕಾಳೆಲ್ಲ ಜಾಸ್ತಿ ಬಂದಿದ್ದು ಕಾಳ ತೊಗೊಂಡು ಹೋಗೋದಾ, ಇಲ್ಲಾಂದ್ರೆ ಏನಾರ ಬೆಳೆ ಜಾಸ್ತಿ ಬಂದರೆ ಬೆಳೆ ಬೆಳೆ ಬಂದಿರ್ತೀವಿ ನೋಡ್ರಿ, ಆ ಬೆಳೆ ತೊಗೊಂಡು ಹೋಗೋದಾ. ಅವ್ರ ಕಡೆ ಏನಾರ ಬೆಳೆ ಜಾಸ್ತಿ ಯಾವ್ದಾರು ಬಂದಿತ್ತು ಅಂದ್ರೆ ಅದನ್ನು ತೊಗೊಂಡು ನಿಮ್ಮ ಮನೆಗೆ ಬರೋದಾ. ಹಿಂಗೆ ಬಂದು 2 ತಿಂಗಳಗಟ್ಟಲೆ ಅಲ್ಲಿಯವ್ರು ಇಲ್ಲಿಯವ್ರು ಅಲ್ಲಿ ನಿಲ್ತಿರಂತಾರೆ. ಇವಾಗ 2 ದಿವಸ ಅಲ್ರಿ, 2 ತಾಸು ಮೀನು ಎಲ್ಲಲ್ರಿ. ಆ ಥರ ನೋಡ್ಲಿಕ್ಕೆ ಒಂದು ಎಷ್ಟು ಹೇಳ್ರಿ, ಇದು 20 ವರ್ಷ ಹಿಂದೇನು ಮಾತ್ರ ರೀ. 20 ವರ್ಷದಾಗ ಎಷ್ಟು ಚೇಂಜ್ ಆಗೈತಿ. ಅವಾಗ ಮನುಷ್ಯರ ರೊಕ್ಕ ಕಿಮ್ಮತ್ತು ಕೊಡ್ಲತ್ತೀರಿ, ಮನುಷ್ಯರ ಕಿಮ್ಮತ್ತು ಕೊಡ್ತೀರಿ. ಇವಾಗ ಮನುಷ್ಯರ ರೊಕ್ಕ ಕಿಮ್ಮತ್ತು ಕೊಡ್ತಾರೋ. ಇವರೊಂದು ವಿಚಾರ ಮಾಡಿರಿ, 20 ವರ್ಷದಾಗ ಕಲಿಯುಗ ಎಷ್ಟು ಕೆಟ್ಟ ಫಾಸ್ಟ್ ಬೆಳೆಯತೈತ್ರಿ, ಎಷ್ಟು ಫಾಸ್ಟ್ ಇದನ್ನು ಗ್ರೋ ಆಗತ್ತೈತಿ ಅಂತಾರೆ. 20 ವರ್ಷನಾಗ ಎಲ್ಲ ಫುಲ್ಲು ಚೇಂಜ್ ಆಗೈತ್ರಿ. ಇವಾಗ ಒಬ್ಬರ ಮೇಲೆ ಅಂದರೆ ಇಲ್ಲೇ ವಿಶ್ವಾಸಗಳಿಲ್ಲ ರೀ. ಒಬ್ಬರು ಮಾತಾಡಿ ನಮ್ಮದೊಂದು ಮಾತಾಡ್ತಾರೆ, ಇನ್ನೊಂದು ಮಾತಾಡ್ತಾರೆ. ಆದ್ರೆ ಅವಾಗ 2 ತಿಂಗಳಗಟ್ಟಲೆ ಮನ್ಯಾಗ ಬಂದು ನಿಲ್ತಿರತ್ತಾರೆ, ಅವರು ಇಲ್ಲಿ ಬಂದು ನಿಲ್ತಾರೆ, ಇವರು ಅಲ್ಲಿ ನಿಲ್ತಿರತ್ತಾರೆ. ಇವಾಗ ಯಾರ ಒಂದು ತಾಸು ಗಂಟೆ ನಾ ಪಪ್ಪ ಮಮ್ಮಿ ಮಾತಾಡೋದು ಕುಂತಿದ್ದು ರೀ. ನನಗೆ ಏನಂದ್ರೆ ಒಂದು ಹಳಿ ಕಾಲದಾಗ ಇನ್ನೂ ಒಂದು 100 ವರ್ಷ ಹಿಂದ್ಗಡೆ ಹುಟ್ಟಬೇಕಿತ್ತು ನಾವು ಒಂದು 100 ವರ್ಷ ಹಿಂದ್ಗಡೆ ಹುಟ್ಟಬೇಕಿತ್ತು ರೀ. ಗೋಲ್ಡನ್ ಟೈಮ್ ರೀ, ಗೋಲ್ಡನ್ ಪೀರಿಯಡ್ ಮಿಸ್ ಆಯ್ತದ. ಇವಾಗ ಬೇಯ್ತ್ರಿ, ಆದ್ರೆ ಅಷ್ಟೊಂದಿಲ್ಲ ರೀ. ಇನ್ನು ಮತ್ತೆ ಇನ್ನೊಂದು 10 ವರ್ಷ 20 ವರ್ಷ ಆಯ್ತು ಬರ್ರಿ, ಇದು ಭೀ ಬಂದಾಯ್ತು ರೀ. ಇವಾಗ ನಾವು ದೋಸ್ತರ ಆದಾಯ್ತು ಅಂತ ನೋಡ್ರಿ, ಎಲ್ಲ ಪೂರ ಬಂದಾಯ್ತು. ಇವಾಗ ಇಲ್ಲದ್ರೆ ಟೈಮ್ 9 ಗಂಟೆ ಆಗೈತೆ ರೀ. ಇನ್ನು ಊಟ ಮಾಡಿರ್ತ, ಊಟ ಮಾಡಿ ಸ್ವಲ್ಪ ಇವಾಗ ವಾಯ್ಸ್ ರೆಕಾರ್ಡ್ ಮಾಡಿ ಸ್ವಲ್ಪ ಎಡಿಟ್ ಮಾಡಿದನು. 10 ಎಡಿಟ್ ಮಾಡಿ
ಲಾಂಗ್ ವಿಡಿಯೋ ಭೀ ಎಡಿಟ್ ಮಾಡ್ರಿ ಅಂತ. ಹಂಗೆ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಬ್ಲಾಗ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ರಾಧೆ ರಾಧೆ.